ಇನ್ನು ಹೇಮಾವತಿ ಲಿಂಕ್ ಕೆನಾಲ್ಗೆ ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ತುಮಕೂರಿನ ಗುಬ್ಬಿಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಹೈಡ್ರಾಮಾ ನಡೆದಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ಆಗಿದೆ. ಬಿಜೆಪಿ ಸೇರಿ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ತುಮಕೂರಿನ ಗುಬ್ಬಿಯಲ್ಲಿ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಯ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಬಿಜೆಪಿ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹೇಮಾವತಿ ಲಿಂಕ್ ಕೆನಾಲ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇರೋದು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಭಾರಿ ಹೈಡ್ರಾಮಾ ನಡೆದಿದೆ. ವಾಗ್ವಾದಗಳು ಕೂಡ ನಡೆದಿದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ತಳ್ಳಾಟ ನೂಕಾಟ ಕೂಡ ಆಗಿದೆ. ಬಸ್ನ ಟೈರ್ ಗಾಳಿ ಬಿಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ಜೊತೆಗೆ ರಸ್ತೆಯ ಮಧ್ಯದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಸಿಟ್ಟನ್ನು ಹೊರಹಾಕಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಹೇಮಾವತಿ ಲಿಂಕಿಂಗ್ ಕೆನಾಲ್ಗೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಪ್ರತಿಭಟನಾ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬಸ್ನ ಟೈರ್ ಬೆಂಕಿ, ಅಲ್ಲಿ ಒಂದ್ ಕಡೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಲಾಗಿದೆ, ಮತ್ತೊಂದು ಕಡೆಯಲ್ಲಿ ಬಸ್ನ ಟೈರ್ನ ಗಾಳಿ ಬಿಡ್ತಾ ಇದ್ದಾರೆ. ಟೈರ್ ಪಂಚರ್ ಮಾಡ್ತಾ ಇದ್ದಾರೆ ಪ್ರತಿಭಟನಾ ನಿರತರು. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ಮಧ್ಯೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಹೈಡ್ರಾಮಾ ನಡೆದಿದೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ಗೆ ಸಂಬಂಧಪಟ್ಟಂತೆ ಕಾಮಗಾರಿ ಸ್ಥಗಿತ ಆಗಬೇಕು ಅಂತ ಸಾಕಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ತುಮಕೂರು ಭಾಗದ ರೈತರಿಗೆ ಈ ಯೋಜನೆಯಿಂದ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಆಕ್ರೋಶಗಳು ವ್ಯಕ್ತ ಆಗ್ತಾ ಇರೋದು. ಪ್ರತಿಭಟನೆಯನ್ನ ಬಿಜೆಪಿ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ರಸ್ತೆಯ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಬಸ್ ಅನ್ನು ಕೂಡ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾಂತೇಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಾಂತೇಶ್, ಬಿಜೆಪಿ ನಡೆಸ್ತಾ ಇರುವಂತಹ ಈ ಪ್ರತಿಭಟನೆಯಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ಮಧ್ಯೆ ಒಂದಷ್ಟು ವಾಗ್ವಾದ ನಡೆದಿದೆ. ಜೊತೆಗೆ ಹೈಡ್ರಾಮಾವೇ ನಡೆದು ಹೋಗಿದೆ. ಸದ್ಯ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ? ಪ್ರತಿಭಟನೆ ಯಾವ ರೀತಿಯಾಗಿ ಮುಂದುವರೆದಿದೆ? ಮಹಾಂತೇಶ್, ಮಧುಕರ್, ಏನು ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್ಪ್ರೆಸ್ ಕಾಮಗಾರಿ ಏನ್ ನಡೀತಾ ಇದೆ, ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸಂಗಾಪುರ ಬಳಿ ನಡೀತಾ ಇರುವಂತದ್ದು. ಇವತ್ತು ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿರುವಂತಹ ಕಾಮಗಾರಿಯನ್ನು ನಿಲ್ಲಿಸುವಂತಹ ಪ್ರಯತ್ನವನ್ನ ಮಾಡುವಂತದ್ದು ಇವತ್ತು ಪ್ರತಿಭಟನಾಕಾರರು ನಿರ್ಧಾರ ಆಗಿತ್ತು. ಹೋರಾಟವೂ ಕೂಡ ಅದೇ ರೀತಿಯಾಗಿ ನಿರ್ಧಾರ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಇವತ್ತು ಗುಬ್ಬಿ ಸಮೀಪ ಇರುವಂತಹ ನಿಟ್ಟೂರು ಬಳಿ, ಏನು ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಬಳಿ ಇರುವಂತಹ ನಿಟ್ಟೂರು ಬಳಿ ಎಲ್ಲ ಸೇರ್ಪಡೆಯಾಗಿರೋದು. ಸುಮಾರು 1,500 ಇಂದ 2,000 ಜನ ಪ್ರತಿಭಟನಾಕಾರರು ಇರುವಂತದ್ದು. ಅವರೆಲ್ಲರೂ ಕೂಡ ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡುವಂತಹ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಬ್ಯಾರಿಕೇಡ್ ಅನ್ನ ಹಾಕಿ ಅಡ್ಡಪಡಿಸಿದಂತ ನಾವು ನೋಡ್ಬೋದು. ಅಂದ್ರೆ ಸ್ಥಳದಲ್ಲಿ ಸುಮಾರು ಏನು ಕಾಮಗಾರಿ ನಡೀತಿರುವಂತಹ ಸ್ಥಳದಲ್ಲಿ ಸುಮಾರು 10 ಕಿಲೋಮೀಟರ್ ದೂರವರೆಗೂ ಕೂಡ ನಿಷೇಧಾಜ್ಞೆ ಕೂಡ ಜಾರಿಯಾಗಿರೋದು. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಒಂದು ನಿಷೇಧಾಜ್ಞೆ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಿರೋದು ನಾವು ಕಾಣಬಹುದು. ಜೊತೆಗೆ ಭದ್ರತೆಗಾಗಿ ಸುಮಾರು 500 ಜನ ಪೊಲೀಸರನ್ನ ನೇಮಕ ಕೂಡ ಮಾಡಲಾಗಿತ್ತು. ಸ್ಥಳದಲ್ಲಿ 500 ಜನ ಪೊಲೀಸರು ಕೂಡ ಬಿಡುಬಿಟ್ಟಿದ್ರು. ಇದ್ರ ಮಧ್ಯೆ ಕೂಡ ಪ್ರತಿಭಟನಾಕಾರರು ತಮ್ಮ ಆಕ್ರೋಶನ ಹೊರಹಾಕೋದ್ರ ಜೊತೆಗೆ ಪೊಲೀಸರ ಜೊತೆಗೆ ವಾಗ್ವಾದ, ಮಾತಿನ ಚಕಮಕಿ ಎಲ್ಲವೂ ಕೂಡ ನಡೆದಿರೋಂತ ನಾವು ನೋಡ್ಬೋದು. ಜೊತೆಗೆ
ಪೊಲೀಸರು ಮುಂದಕ್ಕೆ ಅಂದ್ರೆ ನಮ್ಮನ್ನ ಇಲ್ಲಿಗೆ ತಡಿಬೇಡಿ, ಪೊಲೀಸರು ನಮ್ಮನ್ನ ಹತ್ತಿಕ್ಕಂತ ಕೆಲಸ ಮಾಡ್ತಿದ್ದಾರೆ, ಹಾಗಾಗಿ ನಾವು ಮುಂದೆ ಕಾಮಗಾರಿ ನಡೆಯುವಂತ ಸ್ಥಳಕ್ಕೆ ಹೋಗ್ಲೇಬೇಕು ಅನ್ನೋ ಒಂದು ಪಟ್ಟು ಹಿಡಿದ್ರು. ಆ ಒಂದು ಸಂದರ್ಭದಲ್ಲಿ 3 KSRTC ಬಸ್ಗಳನ್ನ ತಂದು ಪ್ರತಿಭಟನಾಕಾರರನ್ನ ತುಂಬಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು. ಆದ್ರೆ ಪ್ರತಿಭಟನಾಕಾರರು ಇದಕ್ಕೆ ಸುಮ್ಮನಾಗಿ ಪ್ರತಿರೋಧ ಒಡ್ಡಿದಂತ ನಾವು ಕಾಣ್ಬೋದು. ಏನು ಸ್ಥಳದಲ್ಲಿ ಇದ್ದಂತಹ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಆಗಿರ್ಬೋದು, ಜೊತೆಗೆ ನಗರ ಶಾಸಕ ಜ್ಯೋತಿ ಗಣೇಶ್ ಆಗಿರ್ಬೋದು, ಮತ್ತೆ ವಿವಿಧ ರೈತ ಸಂಘಟನೆ ಮುಖಂಡರು, ಎಲ್ಲರೂ ಹೋರಾಟಗಾರರು ಎಲ್ಲರೂ ಕೂಡ ಸಾಕಷ್ಟು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲಿ ನೂಕುನುಗ್ಗಲಾಗಿ ಉಂಟಾಗಿರೋದನ್ನ ನಾವು ಕಾಣ್ಬೋದು. ಜೊತೆಗೆ ಆ ನಂತರ ಏನು ಹತ್ತಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಬಸ್ಸಿಗೆ ಅಡ್ಡಾಗಿ ನಿಂತು ಏನು ಬಸ್ ಚಕ್ರದಲ್ಲಿ ಇದ್ದಂತಹ ಗಾಳಿಯನ್ನ ತೆಗೆದು ಮುಖಾಂತರವಾಗಿ ತಮ್ಮ ಆಕ್ರೋಶನ ಹೊರಹಾಕಿದ್ರು. ಕೊನೆಗೆ ಇದೀಗ ಏನು ಆ ಒಂದು ಸ್ಥಳದಿಂದ ಮುಂದಕ್ಕೆ ನಡೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಏನು ಸುಂಕಾಪುರ ಏನಿದೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂತದ್ದು ನಡೀತಾ ಇದೆ. ಮಹಂತೇಶ್, ಸದ್ಯ ಯಾವ ರೀತಿಯಾಗಿರುವಂತ ಸಿಚುಯೇಷನ್ ಇದೆ ಅಲ್ಲಿ? ಪ್ರತಿಭಟನೆ ಮುಂದುವರೆದಿದೆ ಹೇಗೆ ಮಹಂತೇಶ್? ಖಂಡಿತ ಈಗಲೂ ಕೂಡ ಪ್ರತಿಭಟನೆ ಇಲ್ಲಿ ಸ್ಥಳದಲ್ಲಿ ನಡೀತಾ ಇರುವಂತದ್ದು. ಜೊತೆಗೆ ಜನರು ನಡೆದುಕೊಂಡು ಏನು ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಹೋಗುವಂತದ್ದನ್ನ ನಾವು ಕಾಣಬಹುದು. ಜಿಲ್ಲೆಯ 10 ತಾಲೂಕಿಂದ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಕಾಮಗಾರಿ ಏನಾದ್ರೂ ಜಾರಿಯಾದಿದೆ ಆದ್ರೆ ಸುಮಾರು ತುಮಕೂರು ಜಿಲ್ಲೆಯ 6 ತಾಲೂಕಿನ ರೈತರಿಗೆ ಒಂದು ಸಂಕಷ್ಟ ಎದುರಾಗಿರುವಂತದ್ದು. ಈಗಾಗಲೇ ಸಾಕಷ್ಟು ರೈತರು ಇದೇ ಹೇಮಾವತಿ ನೀರನ್ನ ನಂಬಿ ತಮ್ಮ ಜಮೀನುಗಳಿಗೆ ಅಡಿಕೆ ಮತ್ತು ತೆಂಗು ಬೆಳೆಯನ್ನ ಬೆಳೆದಿರುವಂತದ್ದನ್ನ ನಾವು ಕಾಣಬಹುದು. ಹಾಗಾಗಿ ಒಂದು ವೇಳೆ ಏನಾದ್ರೂ ಇದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಮುಖಾಂತರವಾಗಿ ಏನಾದ್ರೂ ನೀರನ್ನು ತೆಗೆದುಕೊಂಡು ಹೋದ್ರೆ ಸುಮಾರು ತುಮಕೂರು ನಗರ, ತುಮಕೂರು ಗ್ರಾಮಾಂತರ, ಗುಬ್ಬಿ ತಾಲೂಕು ಸೇರಿದಂತೆ ಸುಮಾರು 6 ತಾಲೂಕುಗಳಿಗೆ ನೀರಿನ ಅಭಾವ ತೊಂದರೆ ಎದುರಾಗುತ್ತೆ. ಜೊತೆಗೆ ಇದು ಈ ಕಾಮಗಾರಿ ಅವೈಜ್ಞಾನಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.